विद्यार्थियों, आज हम अभ्यास 29 चौथी कक्षा के लिए अभ्यास करने जा रहे हैं। हम फलों और तरकारियों के बाद जो इस अभ्यास में दूसरा भाग है, पहनाने में काम आने वाली चीजें और पढ़ाई में काम आने वाले चीजें। तो बच्चों देखिए, पहले हम पढ़ाई में काम आने वाले चीजें कौन कौन से हैं इसके बारे में हम अध्ययन जानकारी प्राप्त करेंगे। तो 4ನೇ ವರ್ಗದ ವಿದ್ಯಾರ್ಥಿಗಳಿಗಾಗಿ ನಾವು ಅಭ್ಯಾಸ 29 ಇದರಲ್ಲಿ ಎರಡು ಭಾಗಗಳಿವೆ. ಒಂದು ಹಣ್ಣು ಮತ್ತು ತರಕಾರಿಗಳದಾದ್ರೆ ಎರಡನೇ ಭಾಗದಲ್ಲಿ ನಮಗೆ ಓದಲಿಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಯಾವುವು ಒಂದು, ಇನ್ನೊಂದು ನಾವು ಹಾಕಿಕೊಳ್ತಕ್ಕಂತಹ ಬಟ್ಟೆಗಳಲ್ಲಿ ನಾವು ಅವುಗಳು ಯಾವ ಹೆಸರಿನಿಂದ ಕರಿತೀವಿ ಅನ್ನೋದನ್ನ ಅಭ್ಯಾಸವನ್ನ ಮಾಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ अभ्यास 29 पढ़ाई में काम आने वाली चीजें। तो पढ़ाई में काम आने वाली चीजें कौन कौन से हैं और चित्र भी दी गई हैं। तो बच्चों ध्यान से देखिए, आपके पास किताब है तो किताब में देखिए, तो पहला चित्र में है किताब का चित्र दी गई है और दूसरा चित्र में है एक कलम का चित्र है और नंबर 3 में है एक पेंसिल का चित्र है और नंबर 4 में रबड़ का चित्र दी गई है और नंबर 5 में दावत का चित्र दी गई है। तो सभी 5 चित्र पढ़ाई में काम आने वाले चीजें हैं। तो पहला कौन सा है, यहाँ देखिए किताब। पढ़ाई में काम आने वाले चीजों में से पहला वस्तु है किताब। तो हमें पढ़ने के लिए और लिखने के लिए किताब चाहिए। तो यहाँ देखिए ए है किताब, तो किताब है ये चौथी कक्षा का। तो चौथी कक्षा का किताब हमें पढ़ने के लिए भी उपयोग है और लिखने के लिए भी। तो ये है किताब। तो किताब के लिए हम कन्नड़ में कहते हैं पुस्तक। ಹಾಗಾದ್ರೆ ನಾವು ಇದಕ್ಕೆ ಕಿತಾಬ್ ಅಂತ ಹಿಂದಿ ಒಳಗೆ ಹೇಳಿದ್ರೆ, ಕಿತಾಬ್ ಅನ್ನೋ ಶಬ್ದಕ್ಕೆ ನಾವು ಕನ್ನಡ ಒಳಗೆ ಏನಂತ ಹೇಳ್ತೀವಿ ಅಂತಂದ್ರೆ ಪುಸ್ತಕ ಅಂತ ಹೇಳ್ತೀವಿ. ಹೌದು, पुस्तक। तो पढ़ाई में काम आने वाले चीजों में से दूसरा है कलम। कौन सा है दूसरा? कलम। तो ಹಾಗಾದ್ರೆ ನಮಗೆ ಪುಸ್ತಕ ಓದಲಿಕ್ಕೆ ಬರಲಿಕ್ಕೆ ಉಪಯೋಗ ಆದ್ರೆ ಅದರಲ್ಲಿರತಕ್ಕಂತ ಜ್ಞಾನವನ್ನ ಓದಿದ್ದನ್ನ ನಾವು ಬರಿಬೇಕಾದ್ರೆ ನಮಗೆ ಏನು ಬೇಕು? ಕಲಂ. ಕಲಂ ಅಂತಂದ್ರೆ ಲೇಖನಿ. ಇದು ನಮಗ ಬೇಕೇ ಬೇಕು, ಇದರ ಅವಶ್ಯಕತೆ ನಮಗ ಬಹಳಷ್ಟಿದೆ. ಹಾಗಾದ್ರೆ ಇದಕ್ಕೆ ನಾವು ಹಿಂದಿ ಒಳಗೆ ಏನಂತೀವಿ? ಕಲಂ ಅಂತ ಹೇಳ್ತೇವೆ. ಇನ್ನ ಕನ್ನಡ ಒಳಗೆ ನೋಡಿದ್ರೆ ಲೇಖನಿ ಅಥವಾ ಪೆನ್ನು ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ಓದಿದ್ದನ್ನ ಬರೀಲಿಕ್ಕೆ ಇದಕ್ಕೆ ನಮಗ ಸಹಾಯ ಬೇಕೇ ಬೇಕು. ಇದರಿಂದ ನಾವೇನ್ ಮಾಡ್ತೀವಿ? ಬರೆಯೋದನ್ನ ಕಲ್ತಿದ್ದೀವಿ. ಹಾಗಾದ್ರೆ ಇದಕ್ಕೆ ನಾವು ಹಿಂದಿ ಒಳಗೆ ಏನಂತೇವೆ ಅಂತಂದ್ರೆ ಕಲಂ ಅಂತ ಹೇಳ್ತೇವೆ. ಕಲಂ ಅಂತಂದ್ರೆ कन्नड़ वर्ग लेखनी। तो तीसरे चित्र के नीचे जो शब्द है पेंसिल। कौन सा है? पेंसिल। तो पेंसिल सिस पेंसिल, सिस पेंसिल। तो देखिए बच्चों, ए है सिस पेंसिल। आप लोगों के लिए पता है कि यहाँ इसको हम क्या कहते हैं? पेंसिल कहते हैं। ಹಾಗಾದ್ರೆ ವಿದ್ಯಾರ್ಥಿಗಳೇ ಇದರ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಿ. ಹಾಗಾದ್ರೆ ಇದಕ್ಕೆ ನಾವು ಹಿಂದಿ ಒಳಗೆ ಏನಂತೀವಿ? ಪೆನ್ಸಿಲ್ ಅಂತ ಹೇಳ್ತೀವಿ. ಮತ್ತೆ ಕನ್ನಡ ಒಳಗೆ ಸಿಸ್ ಪೆನ್ಸಿಲ್ ಅಥವಾ ಸೀಸ್ ಅಥವಾ ಈ ಹೆಸರಿನಿಂದ ನಾವು ಏನು ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ಇದು ಕೂಡ ನಮಗೆ ಬರೀಲಿಕ್ಕೆ ಬಹಳಷ್ಟು ಉಪಯೋಗವಿದೆ. ಹೌದು. ಹಾಗಾದ್ರೆ ಇದರಲ್ಲಿ ಪढ़ाई में काम आने वाली ವಸ್ತುವಿನಲ್ಲಿ 4ನೇದು ಯಾವುದಂತಂದ್ರೆ ರಬಡ್. ರಬಡ್ ಅಂತಂದ್ರೆ ರಬ್ಬರ್. ನಾವು ಸಿಸ್ ಪೆನ್ಸಿಲ್ ನಿಂದ ಉಪಯೋಗವನ್ನ ಮಾಡ್ತೀವಿ. ಆ ಸಿಸ್ ಪೆನ್ಸಿಲ್ ನಿಂದ ಬರೆಯುವಾಗ ಏನಾದ್ರೂ ತಪ್ಪಾಯ್ತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ? ಈ ರಬಡ್ ನಿಂದ ಅಳಕಿಸ್ತೀವಿ. ಅದಕ್ಕೆ ನಾವು ಕನ್ನಡ ಒಳಗೆ ಏನಂತೀವಿ? ರಬ್ಬರ್ ಅಂತೇವಿ. ಹಾಗಾದ್ರೆ ಸಿಸ್ ಪೆನ್ಸಿಲ್ ನಿಂದ ಬರೆದದ್ದನ್ನ ನಾವೇನ್ ಮಾಡ್ತೀವಿ? ಈ ಒಂದು ವಸ್ತುವಿನಿಂದ ಅಳಕಿಸ್ತೀವಿ. ಈ ವಸ್ತುವಿನ ಸಹಾಯವನ್ನ ನಾವೇನ್ ಮಾಡ್ತೀವಿ? ತಗೋತೀವಿ. ಹಾಗಾದ್ರೆ ಇದಕ್ಕೆ ನಾವು ಹಿಂದಿ ಒಳಗೆ ಏನಂತೀವಿ? ರಬರ್ಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಕನ್ನಡ ಒಳಗ ರಬ್ಬರ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದರಲ್ಲಿ 5ನೇದು ದವಾತ್. ದವಾತ್ ಅಂತ
ಅಂತಂದ್ರೆ ಕನ್ನಡ ಒಳಗ ಶಾಹಿ. ಹಾಗಾದ್ರೆ ನಾವು ಲೇಖನಿ ಕಲಂನಿಂದ ಬರಿತೇವೆ, ಪೆನ್ನಿನಿಂದ ಬರಿತೇವೆ. ಹಾಗಾದ್ರೆ ಪೆನ್ನಿನಿಂದ ಬರಿಬೇಕಾದ್ರೆ ಅದ್ರೊಳಗೆ ಏನ್ ಬೇಕು? ಇಂಕ್ ಬೇಕು. ಹಾಗಾದ್ರೆ ಆ ಇಂಕಿಗೆ ನಾವು ಕನ್ನಡ ಹಿಂದಿ ಒಳಗೆ ಏನಂತೀವಿ? ದವಾತ್ ಅಂತ ಹೇಳ್ತೇವೆ. ದವಾತ್ ಅಂತಂದ್ರೆ ಶಾಹಿ. ಅಥವಾ ನೀವು ಅಂತಿರಲ್ಲ ಇಂಕ್ ಬಾಟಲ್ ಅಂತ ಹೇಳ್ತಿರಲ್ಲ, ಇಂಕ್ ಅದು ನಾವು ಹಿಂದಿ ಒಳಗ ದವಾತ್ ಅಂತೀವಿ, ಕನ್ನಡ ಒಳಗ ಶಾಹಿ ಅಂತೀವಿ, ಹಿಂದಿ ಇಂಗ್ಲಿಷ್ನಾಗ ಇಂಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಇವು ಪಢಾಯಿ ಮೇ ಕಾಮ್ ಆನೆ ವಾಲಿ ಚೀಜೆ, ಓದಲಿಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳ ಹೆಸರು. ಒಂದೇದು ಕಿತಾಬ್ ಪುಸ್ತಕ, ಕಲಂ ಲೇಖನಿ, ಪೆನ್ಸಿಲ್ ಸಿಸ್ ಪೆನ್ಸಿಲ್, ರಬ್ಬರ್ ದವಾತ್, ಶಾಹಿ. ಇವಿಷ್ಟು ಕೊಟ್ಟಿರ್ತಕ್ಕಂಥ ಅಭ್ಯಾಸದಲ್ಲಿ ಜೊತೆಗೆ ಇವುಗಳನ್ನು ಹೊರತುಪಡಿಸಿ ನಾವು ಕಂಪಾಸ್ ಬಾಕ್ಸ್ ಅದನ್ನು ಯೂಸ್ ಮಾಡ್ತೀವಿ. ಜೊತೆಗೆ ನಾವು ನೋಟ್ಬುಕ್ ಇದನ್ನು ಕೂಡ ಉಪಯೋಗವನ್ನ ಮಾಡ್ತೀವಿ. ಇವಿಷ್ಟು ನಮಗೆ ಅಭ್ಯಾಸ ಮಾಡಲಿಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು. ಇನ್ನು ಇದಾದ ಕೂಡಲೇ ಪಹನಾನೆ ಮೇ ಕಾಮ್ ಆನೆ ವಾಲಿ ಚೀಜೆ, ಹಾಕಿಕೊಳ್ಳಿಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು. ನಾವು ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತೀವಿ, ಉಪಯೋಗ ಮಾಡ್ತೀವಿ, ಅವುಗಳನ್ನು ಹಾಕಿಕೊಳ್ತೀವಿ ಬಟ್ಟೆಗಳಲ್ಲಿ ಅನ್ನೋದನ್ನ ನೋಡೋಣ. ಹಾಗಾದ್ರೆ इस अभ्यास में जो दूसरे भाग में है पहनाने में काम आने वाले चीजें, ಹಾಗಾದ್ರೆ ಹಾಕಿಕೊಳ್ಳಿಕ್ಕೆ ನಾವು ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ. हालांकि पहला है कमीज. कौन सा है पहला? कमीज वस्तु है पहला. और दूसरा वस्तु कौन सा है हमें? तो यहाँ शब्द दी गई है फ्रॉक. और तीसरा वस्तु कौन सा है? पहनाने में चीजें हमें उपयोग होते हैं पैंट. और नंबर 4 में जो शब्द दी गई है मोजा. और अंतिम है टोपी. तो पहनाने में काम आने वाले वस्तुओं में से पहला है कमीज. कमीज इसका कन्नड़ अर्थ है अंगी. ಹಾಗಾದ್ರೆ ಹುಡುಗರಿಗೆ ಹೆಚ್ಚಾಗಿ ಕಮೀಜ್ಗಳನ್ನ ತೊಡಿಸ್ತಾರೆ, ಅಂದ್ರೆ ಅಂಗಿಗಳನ್ನ ಸಣ್ಣ ವಯಸ್ಸಿನಲ್ಲಿ ಹಿಡ್ಕೊಂಡು ದೊಡ್ಡವರಾಗುವವರೆಗೆ ನೀವು ಏನ್ ಮಾಡ್ತೀರಿ? ಆ ಅಂಗಿಯನ್ನ ಉಪಯೋಗವನ್ನ ತಗೋತೀರಿ. ಹಾಗಾದ್ರೆ ಇದಕ್ಕೆ ನಾವು ಹಿಂದಿ ಒಳಗೆ ಏನಂತೇವಿ? ಕಮೀಜ್ ಅಂತ ಹೇಳ್ತೇವೆ. ಎರಡನೇದು ಫ್ರಾಕ್. ಇದು ಹುಡುಗಿಯರಿಗೆ ಉಪಯೋಗ ಆಗ್ತಕ್ಕಂತಹ, ಹಾಕಿಕೊಳ್ಳಿಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತು. ಇದು ಎರಡನೇದು ಫ್ರಾಕ್. ಹಾಗಾದ್ರೆ ಮೂರನೇದು ಪ್ಯಾಂಟ್. ಇದನ್ನು ಕೂಡ ನಾವೇನ್ ಮಾಡ್ತೀವಿ? ಹಾಕಿಕೊಳ್ಳಿಕ್ಕೆ ಉಪಯೋಗಿಸ್ತೀವಿ. ಹಾಗಾದ್ರೆ ಬಟ್ಟೆಗಳಲ್ಲಿ ಇದು ಕೂಡ ಒಂದು. ಇನ್ನ ಮೋಜಾ. ಮೋಜಾ ಅಂತಂದ್ರೆ ಕಾಲ್ಚೀಲ ಅಂತಂದ್ರೆ ನೀವು ಇಂಗ್ಲಿಷ್ನಾಗ ಹೇಳ್ತಿರಲ್ಲ ಸಾಕ್ಸ್, ಅದಕ್ಕೆ ನಾವು ಹಿಂದಿ ಒಳಗೆ ಏನಂತೀವಿ? ಮೋಜಾ ಅಂತ ಹೇಳ್ತೇವೆ. ಹಾಗಾದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬೂಟ್ ಹಾಕೋಬೇಕಾದ್ರೆ ಅದಕ್ಕೆ ನಾವು ಕಾಲ್ಚೀಲ್ ಅಂತಂದ್ರೆ ಮೋಜಾ ಅಲ್ಲಿಯೂ ಕೂಡ ಉಪಯೋಗವನ್ನ ಮಾಡ್ತೀವಿ. ಹಾಗಾದ್ರೆ ಬಟ್ಟೆಗಳಲ್ಲಿ ಉಪಯೋಗ ಆಗ್ತಕ್ಕಂಥದ್ದು ಕಮೀಜ್, ಅಂಗಿಯನ್ನ ಉಪಯೋಗಿಸ್ತೀವಿ. ಬಟ್ಟೆಗಳಲ್ಲಿ ಫ್ರಾಕ್ ಇವುಗಳನ್ನ ಉಪಯೋಗ ಮಾಡ್ತೀವಿ. ಪ್ಯಾಂಟ್ಗಳನ್ನ ಉಪಯೋಗ ಮಾಡ್ಕೋತೀವಿ. ಕಾಲ್ಚೀಲ್ ಮೋಜಾ ಸಾಕ್ಸ್ಗಳನ್ನ ಉಪಯೋಗ ಮಾಡ್ಕೋತೀವಿ. ಇನ್ನು ಐದನೇದು ಟೊಪ್ಪಿ, ಟೊಪ್ಪಿಗೆ. ಹಾಗಾದ್ರೆ ಬೇಸಿಗೆಯ ಕಾಲದಲ್ಲಿ ನಾವು ಹೆಚ್ಚಾಗಿ ಟೊಪ್ಪಿಗೆಗಳ ಮೊರೆ ಹೋಗ್ತೀವಿ. ಅವಾಗ ನಾವೇನ್ ಮಾಡ್ತೀವಿ? ಟೊಪ್ಪಿಗೆಯನ್ನ ಬಳಸ್ತೀವಿ. ಹಾಗಾದ್ರೆ पहनाने में काम आने वाले चीजों में से पहला है कमीज, अंगी, फ्रॉक, पैंट, मोजा, ಕಾಲ್ಚೀಲ, ಟೋಪಿ, ಟೊಪ್ಪಿಗೆ. ಇವಿಷ್ಟು ನಾವು ಬಟ್ಟೆಗಳಲ್ಲಿ ಉಪಯೋಗ ಮಾಡತಕ್ಕಂಥ ವಸ್ತುಗಳು. ಇವು ನೀವು ಹೊರತುಪಡಿಸಿ ಇನ್ನು ಬಹಳಷ್ಟು ವಿವಿಧ ರೀತಿಯ ಹೊಸ ಹೊಸ ತರಹದ ಬಟ್ಟೆಗಳು, ಸಾರಿ ಅಂತಾನೆ ಹೇಳ್ಬೋದು ಅಥವಾ ಲಂಗ ಒಡ್ನಿ ಅಂತಾನೆ ಹೇಳ್ಬೋದು. ಇನ್ನು ಹಲವಾರು ನಾವು ಬಟ್ಟೆಗಳಲ್ಲಿ ವಿವಿಧ ರೀತಿಯಾದ ಒಂದು ಡಿಸೈನ್ ಅನ್ನ ನೋಡಿ ಆ ಬಟ್ಟೆಗಳನ್ನ ಖರೀದಿಸ್ತೀವಿ. ಬಟ್ಟೆಗಳಲ್ಲಿ ಉಪಯೋಗ ಮಾಡತಕ್ಕಂಥ ವಸ್ತುಗಳು ಇವಷ್ಟ ಅಲ್ಲ, ಇವುಗಳನ್ನು ಹೊರತುಪಡಿಸಿ ಇನ್ನು ಬಹಳಷ್ಟು ಬಟ್ಟೆಗಳಿದಾವೆ. ಹಾಗಾಗಿ ನಾವು ಇವತ್ತೇನ್ ಮಾಡಿದ್ವಿ? ಇಲ್ಲಿ ಅಭ್ಯಾಸವನ್ನ ಜೊತೆಗೆ ನಾವು ಕೆಲವೊಂದು ವಸ್ತುಗಳು ನಮ್ಗೆ ಯಾವುದಕ್ಕೆ ಉಪಯೋಗ ಐತಿ ಅನ್ನೋದನ್ನ ನಾವೇನ್ ಮಾಡಿದ್ವು? ತಿಳ್ಕೊಂಡ್ವಿ. ಹಾಗಾದ್ರೆ ಅಭ್ಯಾಸ 29ದಲ್ಲಿ 2 ಭಾಗಗಳಿದಾವೆ. ಒಂದು
तरकारियों ಎರಡನೇ ಭಾಗದಲ್ಲಿ पढ़ाई में काम आने वाली चीजें पढ़ाने में काम आने वाली चीजें ಹಾಗಾದ್ರೆ ಮೊದಲನೇ ಭಾಗದಲ್ಲಿ ಹಣ್ಣು ಮತ್ತು ತರಕಾರಿಗಳ ಹೆಸರನ್ನ ಕೊಟ್ಟಿದ್ದರು ಇದೇ 29 ಅಭ್ಯಾಸದಲ್ಲಿ ಹಾಕಿಕೊಳ್ಳತಕ್ಕಂತ ವಸ್ತುಗಳ ಹೆಸರು ಮತ್ತೆ ನಮಗೆ ಓದಲಿಕ್ಕೆ ಉಪಯೋಗ ಆಗತಕ್ಕಂತ ವಸ್ತುಗಳ ಹೆಸರನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಅದರ ತರಕಾರಿಗಳ ಹೆಸರಲ್ಲಿ बैंगन ಬದನೆಕಾಯಿ भिंडी ಬೆಂಡೆಕಾಯಿ ಗೋಬಿ ಹೂಕೋಸು ಟಮಾಟರ್ ಟೊಮೆಟೊ ಲೌಕಿ ಸೋರೆಕಾಯಿ ನಾವು ತರಕಾರಿಗಳ ಹೆಸರನ್ನ ಈಗಾಗಲೇ ತಿಳಿದುಕೊಂಡಿದ್ದೇವೆ ಅದಾದ್ಮೇಲೆ फलों के नाम ಹಣ್ಣುಗಳ ಹೆಸರೇನು फलों के नाम में से संतरा सेब आम अंगूर केला तो यहाँ 5 दी गई है फलों के नाम और 5 फलों के बारे में हम अध्ययन जानकारी प्राप्त किए हैं ಹಾಗಾದ್ರೆ संतरा ಕಿತ್ತಳೆ ಹಣ್ಣು ಸೇಬ್ ಸೇಬು ಹಣ್ಣು ಆಮ್ ಮಾವು ಅಂಗೂರ್ ದ್ರಾಕ್ಷಿ ಕೇಲ ಬಾಳೆಹಣ್ಣು ಇವುಗಳನ್ನು ಕೂಡ ನಾವು ಏನು ಮಾಡಿದ್ವಿ ಹೋದ ಒಂದು ವಿಡಿಯೋನಲ್ಲಿ ಅಥವಾ ಅಭ್ಯಾಸವನ್ನ ಮಾಡಿದ್ದೇವೆ ಹಾಗಾದ್ರೆ ಇವತ್ತು ನಾವು ಏನು ಮಾಡಿದ್ವಿ ಇದೇ ಅಭ್ಯಾಸದಲ್ಲಿ ಎರಡನೇ ಭಾಗದಲ್ಲಿ ಬರತಕ್ಕಂತ ವಸ್ತುಗಳು ಯಾವುವು ಅವುಗಳನ್ನ ನಾವು ಯಾವ ಹೆಸರಿನಿಂದ ಕರಿತೇವೆ ಹಿಂದಿ ಒಳಗ ಅನ್ನೋದನ್ನ ಅಭ್ಯಾಸವನ್ನ ಮಾಡಿದ್ದೇವೆ ಇನ್ನು ನೀವೇನ್ ಮಾಡ್ಬೇಕು ಮನೆಯಲ್ಲಿ ಅಂತಂದ್ರೆ ಇಲ್ಲಿ ಚಿತ್ರದ ಕೆಳಗಡೆ ಏನ್ ಜಾಗ ಖಾಲಿ ಬಿಟ್ಟಿದಾರಲ್ಲ ಅಲ್ಲಿ ಅವುಗಳ ಹೆಸರನ್ನ ಬರೆದು ಆ ಅಭ್ಯಾಸವನ್ನ ಪೂರ್ಣ ಮಾಡಿ ಜೊತೆಗೆ ಮನೆಯಲ್ಲಿ 2 ಸಲ ಓದ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಅವಧಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು